ಕೋಲಾರ ನಾಯಕರ ಜೊತೆ ಸಿಎಂ ಡಿಸಿಎಂ ಸಭೆ ನಡೆಸಲಿದ್ದು ಮುನಿಯಪ್ಪ ರಮೇಶ್ ಕುಮಾರ್ ಬಣಗಳ ನಡುವೆ ಟಿಕೆಟ್ ಗುದ್ದಾಟ ಜೋರಾಗಿದೆ. ಅಳಿಯ ಚಿಕ್ಕ ಪೆದ್ದಣ್ಣಗೆ ಟಿಕೆಟ್ ನೀಡುವಂತೆ ಸಚಿವ ಮುನಿಯಪ್ಪ ಪಟ್ಟನ್ನ ಹಿಡಿದಿದ್ದಾರೆ. ಟಿಕೆಟ್ ಕೊಡಬಾರದು ಅಂತ ರಮೇಶ್ ಕುಮಾರ್ ಬಣದಿಂದ ಒತ್ತಡ ಕೂಡ ಕೇಳಿಬರ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಕೋಲಾರ ಟಿಕೆಟ್ ಘೋಷಣೆ ತಡೆ ಹಿಡಿದಿದೆ ಹೈಕಮಾಂಡ್. ಕೋಲಾರ ಟಿಕೆಟ್ ಘೋಷಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಬಡ ರಾಜಕೀಯ ಒಂದು ಕಡೆ ಆದರೆ ಮತ್ತೊಂದು ಕಡೆ ಸಿಎಂ ಹಾಗೆ ಡಿಸಿಎಂಗೆ ಮತ್ತೆ ತಲೆನೋವು. ಕೋಲಾರ ಟಿಕೆಟ್ಗಾಗಿ ನಾನಾ ರೀತಿಯ ಕಸರತ್ತನ್ನ ಕೂಡ ನಡೆಸಲಾಗ್ತಾ ಇದೆ. ಒಂದು ರೀತಿ ಕೋಲಾರ ಕಾಂಗ್ರೆಸ್ ಟಿಕೆಟ್ ಕಗ್ಗಂಟಾಗಿ ಉಳಿದಿರುವಂಥದ್ದು. ಇದರ ಜೊತೆಗೆ ಪ್ರಮುಖವಾಗಿ ಕೆಎಚ್ ಮುನಿಯಪ್ಪ ಅವರ ಅಳಿಯ ಎಡಗೈ ಪಂಗಡಕ್ಕೆ ಸೇರಿರುವಂತಹ ಚಿಕ್ಕ ಪೆದ್ದಣ್ಣ ಅವರಿಗೆ ಟಿಕೆಟ್ ನೀಡಿದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡೋದಾಗಿ ಈಗ ಬೆದರಿಕೆಯನ್ನ ಹಾಕಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮುನಿಯಪ್ಪ ಅವರು ಕೂಡ ಸಿಡಿದೆದ್ದಿದ್ದಾರೆ. ಅದರ ಜೊತೆಗೆ ಮತ್ತೊಂದು ಗಮನಿಸುವ ಅಂಶ ಏನಪ್ಪಾ ಅಂತಂದ್ರೆ ಕೋಲಾರದಲ್ಲಿ ಜಿದ್ದಿನ ಪೈಪೋಟಿ ನಡೆಯೋದ್ರಲ್ಲಿ ಯಾವುದೇ ರೀತಿ ಡೌಟ್ ಕೂಡ ಇಲ್ಲ. ಆ ಹಿನ್ನೆಲೆಯಲ್ಲಿ ಕೋಲಾರ ಲೋಕಸಭಾ ಟಿಕೆಟ್ ವಿಚಾರ ಕಾಂಗ್ರೆಸ್ಗೆ ಒಂದು ರೀತಿ ಬಿಸಿ ತುಪ್ಪವಾಗಿದೆ ಅಂತ ಹೇಳ್ಬೋದು. ಎರಡು ಬಣಗಳ ನಡುವಿನ ಕಾದಾಟ ಈಗ ಶಾಸಕರ ರಾಜೀನಾಮೆವರೆಗೂ ಕೂಡ ತಲುಪಿದೆ. ಮುನಿಯಪ್ಪ ಅವರ ಅಳಿಯಾಗೆ ಯಾವುದೇ ಕಾರಣಕ್ಕೂ ಕೂಡ ಟಿಕೆಟ್ ಅನ್ನ ನೀಡಬಾರದು, ನೀಡಿದ್ರೆ ರಾಜೀನಾಮೆಯನ್ನ ಕೊಡ್ತೀವಿ ಅನ್ನುವಂಥದ್ದು ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಹೇಳಲಾಗ್ತಾ ಇರುವಂಥದ್ದು. ಒಂದು ಕಡೆ ಕೋಲಾರ ಲೋಕಸಭಾ ಟಿಕೆಟ್ ವಿಚಾರ ಮತ್ತೆ ಬಿಗ್ ಹೈಡ್ರಾಮಾ ಶುರುವಾಗಿದೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಕೋಲಾರ ಟಿಕೆಟ್ ವಿಚಾರವಾಗಿ ಅದನ್ನ ತಡೆ ಹಿಡಿದಿದೆ. ಯಾಕಂದ್ರೆ ಒಂದು ಕಡೆ ಕುಟುಂಬ ರಾಜಕಾರಣ, ಮತ್ತೊಂದು ಕಡೆ ಪಕ್ಷದ ವರ್ಚಸ್ಸು, ಇನ್ನೊಂದು ಕಡೆ ಪಕ್ಷದ ನಾಯಕರು ಕಾರ್ಯಕರ್ತರನ್ನ ಮುಖಂಡರನ್ನ ಪಕ್ಷದಲ್ಲೇ ಉಳಿಸಿಕೊಳ್ಳುವಂತಹ ಪ್ರಯತ್ನ, ಇದೆಲ್ಲವೂ ಕೂಡ ಮುಂದಾಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಶಾಸಕರ ರಾಜೀನಾಮೆ ಒಂದು ಕಡೆ ಪ್ರಹಸನ ಜೋರಾಗಿದ್ರೆ ಮತ್ತೊಂದು ಕಡೆ ಶಾಸಕರುಗಳು ಸಿಡಿದೆದ್ದಿದ್ದಾರೆ. ಇನ್ನೊಂದು ಕಡೆ ಕೆಎಚ್ ಮುನಿಯಪ್ಪ ಅವರು ಕೂಡ ನನ್ನ ಅಳಿಯನಿಗೆ ಟಿಕೆಟ್ ಕೊಡ್ಲೇಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಒಂದು ಕಡೆ ಇದು ಕೇವಲ ಎಚ್ಚರಿಕೆ ಮಾತ್ರ ಅಲ್ಲ, ಖಂಡಿತವಾಗ್ಲೂ ರಾಜೀನಾಮೆಯನ್ನ ನೀಡ್ತೀವಿ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಕೋಲಾರ ಟಿಕೆಟ್ ಯಾರ ವಶವಾಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಆಗಿರುವಂಥದ್ದು. ಆದ್ರೆ ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತಹ ತಂತ್ರವನ್ನ ಕೂಡ ಅನುಸರಿಸಲಾಗ್ತಾ ಇದೆ ಇಲ್ಲಿ. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಈಗಾಗಲೇ ಸಾಕಷ್ಟು ಜನ ಸ್ಥಳೀಯ ನಾಯಕರಾಗಿರ್ಬೋದು ಟಿಕೆಟ್ ವಿಚಾರವಾಗಿ ಡ್ಯಾಮೇಜ್ ಕಂಟ್ರೋಲ್ ಅನ್ನ ಮಾಡೋದಕ್ಕೆ ಒಂದು ಕಡೆ ಸಿಎಂ ಹಾಗೆ ಡಿಸಿಎಂ ಮುಂದಾಗ್ತಾ ಇದ್ರು ಕೂಡ ಯಾರು ಕೂಡ ಅಂದ್ರೆ ಸಿಎಂ ಮಾತನ್ನ ಕೂಡ ಕೇಳೋದಕ್ಕೆ ಸದ್ಯದ ಮಟ್ಟಿಗೆ ಯಾರು ಕೂಡ ಸಮಾಧಾನವಾಗಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಲೋಕ ಅಖಾಡ ಅನ್ನುವಂಥದ್ದು ಒಂದು ಕಡೆ ತಮ್ಮ ಪಕ್ಷದ ನಾಯಕರುಗಳ ವರ್ಚಸ್ಸು, ಅದ್ರ ಜೊತೆಗೆ ಪಕ್ಷದ ವರ್ಚಸ್ಸು, ಇನ್ನೊಂದು ಕಡೆ ಈ ಬಾರಿ ಲೋಕಸಭಾ ಅಖಾಡ ಬಹಳ ರಂಗೇರಿದೆ. ಬಿಜೆಪಿ ಪಕ್ಷವನ್ನ ಸೋಸಲೇಬೇಕು ಅಂತ ಶತಾಯಗತಾಯ ಪಟ್ಟನ್ನ ಹಿಡಿದು ಕೂತಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಪಕ್ಷದಲ್ಲಿ ಆಗ್ತಾ ಇರುವಂತಹ ಈ ಒಂದು ಭಿನ್ನಮತ ಸ್ಫೋಟ, ಒಳಜಗಳ, ಸ್ಥಳೀಯ ನಾಯಕರ ಆಕ್ರೋಶ, ರಾಜೀನಾಮೆಯ ಬೆದರಿಕೆ ಇವೆಲ್ಲವನ್ನ ಕೂಡ ಕಂಟ್ರೋಲ್ ಮಾಡಬೇಕಾಗತ್ತೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಅಸಮಾಧಾನಿತರಿಗೆ ಕರೆ ಮಾಡಿ ಅವರನ್ನ ಸಮಾಧಾನ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ, ದುಡುಕಿನ ನಿರ್ಧಾರವನ್ನ ತೆಗೆದುಕೊಳ್ಬೇಡಿ ಅಂತ. ಇನ್ನ ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಕೂಡ ತಮ್ಮ ಪಕ್ಷದ ಯಾರ್ಯಾರು ನಾಯಕರು ಅಸಮಾಧಾನ ಆಗಿದ್ದಾರೋ ಅವರೆಲ್ಲರೂ ಕೂಡ ಸಮಾಧಾನ ಮಾಡುವಂತದ್ರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಮುಂದಾಗಿದ್ದಾರೆ. ಆದ್ರೆ ಇದರ ನಡುವೆ ಅಕಸ್ಮಾತ್ ಏನಾದ್ರು ಮುನಿಯಪ್ಪ ಅವರ ಅಳಿಯನಿಗೆ ನೀವೇನಾದ್ರೂ ಟಿಕೆಟ್ ಅನ್ನ ಕೊಟ್ರೆ ನಾವು ಖಂಡಿತವಾಗ್ಲೂ ರಾಜೀನಾಮೆಯನ್ನ ಕೊಡ್ತೀವಿ ಎನ್ನುವ ಮುಖಾಂತರವಾಗಿ ಒಬ್ಬರಲ್ಲ ಇಬ್ಬರಲ್ಲ 4 ಜನ ಶಾಸಕರುಗಳು ರಾಜೀನಾಮೆಯನ್ನ ಕೊಡ್ತೀವಿ ಎನ್ನುವ ಮುಖಾಂತರವಾಗಿ ಮತ್ತೊಂದು ಕಡೆ ಈಗಾಗಲೇ ಬೆದರಿಕೆಯ ಪ್ರಹಸನ ಕೂಡ ನಡೀತಾ ಇದೆ ಅಂತ ಹೇಳಬಹುದು. ಆದ್ರೆ ಸಿಎಂ ಹಾಗೆ ಡಿಸಿಎಂಗೆ ಹೈಕಮಾಂಡ್ಗೆ ಗೌರವಿಸೋಣ, ಅವರು ಏನ್ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅದಕ್ಕೆ ನಾವು ಬದ್ಧರಾಗೋಣ ಎನ್ನುವ ಮುಖಾಂತರವಾಗಿ ಸಮಾಧಾನ ಮಾಡ್ತಿದ್ದಾರೆ. ಕೋಲಾರದಲ್ಲಿ ಈಗಾಗಲೇ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಒಂದು ಕಡೆ, ಆದ್ರೆ ಕಾಂಗ್ರೆಸ್ ಈಗ ಕೋಲಾರದಲ್ಲಿ ಗೆಲುವನ್ನ ಸಾಧಿಸಲೇಬೇಕು ಅಂತ ಅಂದ್ರೆ ಅಲ್ಲಿ ಬಹಳ ಪ್ರಬಲ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಬೇಕಾಗತ್ತೆ. ಯಾಕಂದ್ರೆ ಜನರು ಒಪ್ಕೊಳ್ಳೋದು ಕೂಡ ಪ್ರಮುಖವಾಗಿರುತ್ತೆ. ಅದರ ಜೊತೆಗೆ ಕೋಲಾರ ಲೋಕಸಭಾ ಕ್ಷೇತ್ರ ಟಿಕೆಟ್ ಅನ್ನುವಂಥದ್ದು ಕಾಂಗ್ರೆಸ್ಗೆ ಒಂದು ರೀತಿ ಇಕ್ಕಟ್ಟು ತಂದಿದೆ ಅಂತ ಹೇಳಬಹುದು.
ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಬಣಗಳ ನಡುವಿನ ಗುದ್ದಾಟ ಈಗ ನಡೀತಾ ಇರುವಂತದ್ದು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ಕೋಲಾರ ಟಿಕೆಟ್ ವಿಚಾರ ಮತ್ತಷ್ಟು ಕಗ್ಗಂಟಾಗಿ ಸಾಗ್ತಾ ಇದೆ. ಒಂದು ಕಡೆ ರಾಜೀನಾಮೆಯ ಪ್ರಹಸನ, ಮತ್ತೊಂದು ಕಡೆ ಬಣಗಳ ಬಡಿದಾಟ, ಇವೆಲ್ಲವೂ ಕೂಡ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಹಾಗೆ ಸಿಎಂ ಡಿಸಿಎಂಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ರೂಪಾ, ಖಂಡಿತವಾಗ್ಲೂ ಕೂಡ ಕೋಲಾರ ಏನು ಲೋಕಸಭಾ ಕ್ಷೇತ್ರದ ಒಂದು ಅಭ್ಯರ್ಥಿ ಆಯ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಅಂತ ಕೂಡ ಹೇಳ್ಬೋದು. ಒಂದ್ ಕಡೆ ರಮೇಶ್ ಕುಮಾರ್ ಅವರ ಬಣ, ಇನ್ನೊಂದು ಕಡೆ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಬಣದ ನಡುವಿನ ಒಂದಿಷ್ಟು ಮುಸುಕಿನ ಗುದ್ದಾಟ ಇವತ್ತು ಒಂದ್ ಕಡೆ ಅವರ ಅಂದ್ರೆ ಪಕ್ಷದಲ್ಲಿರ್ತಕ್ಕಂಥ ಗುದ್ದಾಟ ಒಂದು ಬೀದಿಗೆ ಬಂದಿದೆ ಅಂತಾನೂ ಕೂಡ ನಾವು ಹೇಳ್ಬೋದು. ಯಾಕಂತಂದ್ರೆ ನಿನ್ನೆ ಒಂದಿಷ್ಟು ಪರಿಷತ್ನ ಸದಸ್ಯರು ರಾಜೀನಾಮೆ ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ರು. ಸಾಕಷ್ಟು ಒಂದು ಕಡೆ ಇಡೀ ಕಾಂಗ್ರೆಸ್ ಪಕ್ಷ ಕೂಡ ಒಂದ್ ಕಡೆ ಮುಜುಗರ ಅಂತ ರೀತಿಯಲ್ಲಿ ಕೂಡ ಆದುವಂತ ಘಟನೆ ಕೂಡ ನಿನ್ನೆ ನಡೀತು. ಅದರಂತೆ ಇವತ್ತು ಕೂಡ ಅಂದ್ರೆ ನಿನ್ನೆ ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಜೊತೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ಕೈಗೊಳ್ಳೋಣ ಅನ್ನುವಂತ ನಿರ್ಧಾರಕ್ಕೆ ನಿನ್ನೆ ಬಂದ್ರು. ಅವ್ರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನವನ್ನು ಕೂಡ ನಿನ್ನೆ ಕೋಲಾರ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಅವರು ಅವ್ರನ್ನ ವಿಧಾನ ಪರಿಷತ್ನ ಇಬ್ರು ಸದಸ್ಯರ ಸಮಾಧಾನ ಪಡಿಸುವಂತ ಪ್ರಯತ್ನಕ್ಕೆ ಮುಂದಾದ್ರು. ಅದರ ಭಾಗವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯವರು ಇನ್ನೇನು ಕಾವೇರಿ ನಿವಾಸಕ್ಕೆ ಬಂದಿದ್ದಾರೆ. ಈಗಾಗಲೇ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಸೇರಿದಂತೆ ಏನು ಅಸಮಾನಿತ ನಾಯಕರು ಏನಿದ್ದಾರೆ ಅವರನ್ನ ಕರೆಸಿ ಮಾತನಾಡುವಂತ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಇನ್ನೇನು ಈಗಾಗಲೇ KH ಮುನಿಯಪ್ಪರಿಗೂ ಕೂಡ ಸಿಎಂ ಸಿದ್ದರಾಮಯ್ಯವರು ಕರೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಅವರ ಸರ್ಕಾರಿಯ ನಿವಾಸದಲ್ಲಿರುವಂತದ್ದು. ಇಲ್ಲಿಂದ ಸಿಎಂ ಸಿದ್ದರಾಮಯ್ಯವ್ರ ನಿವಾಸ ಕೂಡ ತೆರತಾಳೆ. ಈಗಾಗಲೇ ಕೋಲಾರದ ಹಲವು ಏನು ರಮೇಶ್ ಕುಮಾರ್ ಅವ್ರ ಬಣದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ನಿನ್ನೆ ಶಾಸಕರು ಏನು ರಾಜೀನಾಮೆಗೆ ಸಜ್ಜಾಗಿದ್ರು ಅವರು ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯವ್ರ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ಸಭೆ ಕೂಡ ಆರಂಭವಾಗಿದೆ. ಇಲ್ಲಿ ಪ್ರಮುಖವಾಗಿ KH ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ಬೇಕು ಅನ್ನುವಂಥದ್ದು ಇವರ ಪಟ್ಟು. ಆದ್ರೆ ಇನ್ನೊಂದು ಕಡೆ ರಮೇಶ್ ಕುಮಾರ್ ಅವರು ಇಲ್ಲ, ಇದು ಏನು ಮುನಿಯಪ್ಪ ಅವರ ಕುಟುಂಬದವರಿಗೆ ಏನಾದ್ರು ನೀವು ಟಿಕೆಟ್ ಕೊಟ್ರೆ ನಾವೆಲ್ಲರೂ ಕೂಡ ಅಂದ್ರೆ ರಮೇಶ್ ಕುಮಾರ್ ಬಣದಲ್ಲಿರ್ತಕ್ಕಂಥ ಶಾಸಕರು, ವಿಧಾನ ಪರಿಷತ್ ಸದಸ್ಯರೆಲ್ಲರೂ ನಾವು ರಾಜೀನಾಮೆ ಕೊಡ್ತೇವೆ ಅನ್ನುವಂತಹ ನಿರ್ಧಾರ ಕೂಡ ಮುಂದಾಗಿದ್ದಾರೆ.